ಇದಾಗುತ್ತೆ. ಹೌದು ಮೇಡಮ್, ಆ ಕಡೆ ಪ್ರೆಷರ್ ಇಂದ ಈ ಕಡೆ ಇದಾಗಿದೆ. ಕಂಪ್ಲೀಟ್ ಆಗಿದೆ ಅಲ್ಲ, ಮೊನ್ನೆ ಕಾಲಾಗಿದೆ, ಪ್ರೋಸೆಸ್ ಕಂಪ್ಲೀಟ್ ಆಗಿದೆಯಪ್ಪ. ಕೊಡಿ. ತುಂಬ ದಿನದಿಂದ ನಾವು ಇದರದ್ದು ಕಂಪ್ಲೇಂಟ್ಸ್ ಬರ್ತಾ ಇದ್ದೆ. ಒಂದು 45 ಇಯರ್ಸ್ ಹಳ್ಳೇದು ಇದು ಕಾಂಪೌಂಡ್ ಆಗಿದೆ. ಹಿಂದೆ ಕಟ್ಟುವಾಗ ಕಲ್ಲು ಕಾಂಪೌಂಡ್ ಆದರೂ ಕೂಡ ಅದನ್ನು ಫಿಲ್ ಮಾಡಿರೋದು ಮಣ್ಣಿಂದ. ಸೊ ಮಳೆ ಬಂದಾಗ ಆ ಗ್ಯಾಪ್ಸಲ್ಲೂ ಕೂಡ ಮಳೆ ನೀರು ಆಚೆ ಬರ್ತಾ ಇರೋದ್ರಿಂದ ಆ ಕಡೆ ಮಣ್ಣೆಲ್ಲ ಹಾಕಿ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳೋಕೆ ಹೋದಾಗ ಆ ಪ್ರೆಷರಿಂದನೂ ಕೂಡ ಸಂಜಯ್ ಗಾಂಧಿ ವಾರ್ಡು ಮತ್ತು ಏರಿಯಾಗೆ ಕನೆಕ್ಟಿಂಗ್ ರೋಡ್ ಆಗಿರೋದ್ರಿಂದ ಮೊನ್ನೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆ ಥರದ್ದೇ ಈ ಕಾಂಪೌಂಡ್ ಕೂಡ ಭಾಳ ವರ್ಸ್ಟ್ ಕಂಡೀಷನಲ್ಲಿದೆ. ಬಟ್ ಇದರದ್ದು ಟೆಂಡರ್ ಪ್ರೋಸೆಸ್ ಆಗಿದೆ. ರಿಪೇರ್ಸಲ್ಲಿ ಇದನ್ನು ತೊಗೊಂಡಿದ್ದಾರೆ. ಟೋಟಲ್ 4.5 crores ಬಿಲ್ಡಿಂಗ್ ರಿಪೇರ್ಸಲ್ಲಿ, ಕಾಂಪೌಂಡ್ ರಿಪೇರ್ಸು ಮತ್ತು ಇನ್ನೇನು ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಅನ್ನೋವಂಥದ್ರಲ್ಲಿ ಇದು ಒಂದು 200 lakhs ಟೆಂಡರಲ್ಲಿ ಇದು ಕೆಲಸನೂ ಇದೆ. ಇನ್ನೂ LOV ಕೊಟ್ಟಿಲ್ಲ, ಅದರಿಂದ ನಾಳೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ನಾಳೆ ನಾಡಿದ್ದೆಲ್ಲ ಪ್ರೋಸೆಸ್ ಮಾಡಿಕೊಂಡ್ರು ಈ ಕೆಲಸ ಬೇಗ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿದ್ದೀವಿ. ಈಗ ಆಲ್ಮೋಸ್ಟ್ ನಮಗೆ 6.5 crores ಹೆಲ್ತ್ ಡಿಪಾರ್ಟ್ಮೆಂಟಿಂದ ಕೆಲಸ ಆಗ್ತಾಯಿದೆ. ಅದು ಬೇರೆ ಬೇರೆ ಇದರಿಂದನೂ ಕೂಡ, ಎಸ್ಪೆಷಲಿ ರಿಪೇರ್ಸು, ಕಾಂಪೌಂಡ್ ವರ್ಕ್ ಅಂತ ಬಂದಾಗ ಈ ಕೆಲಸನ ನಾವು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಇದಕ್ಕೆ ಪ್ರೊಸೀಜರ್ಸ್ ಆಗಿದ್ರೆ ಸಾಕು, ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ ನಾವು. ಬಂದಿದೆ ಇದು ಕಾಂಪೌಂಡ್ ವಾಲು. ಈ ಏರಿಯಾ ಮಕ್ಕಳಿರ್ಬೋದು ಮತ್ತು ಇಲ್ಲಿನ ಸಂಜಯ್ ಗಾಂಧಿ ವಾರ್ಡ್ ಅವರು ಈ ಜಾಗದಲ್ಲಿ ಇದರ ಹತ್ರ ಏನು ಓಡಾಡುವಂಥ ಮಾಡಬಾರ್ದು. ಸೊ ಇನ್ನೊಂದು 2-3 ಡೇಸಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಟೆಕ್ನಿಕಲ್ ಸೆಕ್ಷನ್ ಅದೇ, ಅವರು ಇಲ್ಲಿ ಖುದ್ದಾಗಿ ಬಂದು ಯಾರಿಗೆ ಕೆಲಸ ಆಗಿದೆ ಅವ್ರಿಗೆ ಇನಿಷಿಯೇಟಿವ್ ಮಾಡಿ ಈ ಕೆಲಸ ತೊಗೋತಾರೆ. ಈ ಕಡೆಯಿಂದನೂ ಕೆಲಸ ತೊಗೊತಾರೆ. ಬಟ್ ಇಷ್ಟು ವರ್ಸ್ಟ್ ಇದ್ದಾಗ ಮಳೆನೂ ಬಂದು ಈ ಗೋಡೆ ವಾಲ್ ಎಲ್ಲ ನಂದಿರೋವಂಥ ಟೈಮಲ್ಲಿ ಮಕ್ಕಳು ಈಗೆಲ್ಲ ಸಮ್ಮರ್ ವೆಕೇಷನ್ ಇರೋದ್ರಿಂದ ಈ ಜಾಗದಲ್ಲಿ ಆಟ ಆಡೋದಕ್ಕೆ ಬಿಡಬಾರ್ದು ಅಂತಂದ್ಬಿಟ್ಟು ಇಲ್ಲಿನ ಪಬ್ಲಿಕ್ಗೆ ಎಜುಕೇಟ್ ಮಾಡಬೇಕು. ಅದರಿಂದ ನಾನು ಕೌನ್ಸಿಲರ್ ಏನು ಕೋದಂಡ ಅವರಿದ್ದರು, ಅವ್ರಿಗೂ ಕರೆಸಿದ್ದೀನಿ ನಾನು. ಅದಾದಮೇಲೆ ನಾನು ಕಮಿಷನರ್ಗೆ ಈ ಜಾಗದಲ್ಲಿ ಅದೊಂದು ಇನಿಷಿಯೇಟಿವ್ ತೊಗೊಂಡು ಅವ್ರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಏರಿಯಾ ಅನೌನ್ಸ್ ಮಾಡಲಿ ನಮ್ಮ ನಗರಸಭೆ ವೆಹಿಕಲ್ಸಿಂದ ಮತ್ತು ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೆ ಅದರದ್ದು ಒಂದು ಹೆಚ್ಚಿನ ಮಾಹಿತಿ ಕೊಟ್ಬಿಟ್ಟು ಇದೊಂದು ಏರಿಯಾ ಸ್ವಲ್ಪ ಅಷ್ಟು ಓಡಾಡಲಿಕ್ಕೆ ಯೋಗ್ಯವಾಗಿಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಬೇರೆ ಟೆಂಪರವರಿ ಏನಾದರೂ ಮಾಡಿ ಮಾತಾಡೋದಕ್ಕಿಂತ ಈ ಜಾಗನ ಅವರು ಓಡಾಡದೇನು ಏನಾದರೂ ಮಾಡೋ ಥರ ಮಾಡಿಬಿಟ್ಟು. ಇವಾಗಲೇ ನೆಂದು ಕೂಡ ಮಳೆಯಿಂದ ಇದು ಇನ್ನೂ ವರ್ಸ್ಟ್ ಕಂಡೀಷನ್ಗೆ ಬಂದಿದೆ. ಅದು ಕೂಡ ಸ್ಕೂಲ್ ಹೋರಂಗ್ ಎಲ್ಲ ಇದೇ ಇರ್ತೀವಿ. ಬಸಂತ இந்த சைடில் வேண்டாம், இந்த சைடில் வேண்டாம். பசங்க நிறைய இருக்கிறாங்க, நிறைய குட்டி குட்டி பசங்க. சரி, ஒரே ஒரு 4 அப்படி பார்த்துக்கோங்க. 4லிருந்து வேலை பண்ணுறேன். ಇಲ್ಲಿ ಕುತ್ಕೊಳ್ಳೋದು ಬೇಡ, ಇದನ್ನು ಕುತ್ಕೊಳ್ಳೋಕೆ ರೆಡಿ ಮಾಡಿದ್ದಾರೆ. ಈ ವಾಲ್ ಪಕ್ಕ ಕುತ್ಕೊಳ್ಳೋದು ಬೇಡ, ಸಂಜೆ ಆದ್ಮೇಲೆ ಕುತ್ಕೊಂಡೇ ಕುತ್ಕೊತಾರೆ. ಇವತ್ತೇ ತೆಗ್ಸಿ ಹೇಳ್ತೀವಿ. ಅಲ್ಲಿ ಮೀಟರ್ಸ್ ಬರುತ್ತೆ ಅಂತ ನೋಡ್ಕೊಂಡು ಎಲ್ಲ ತೆಗಿಬೇಕು. ಇಲ್ಲಿವರೆಗೂ ಡ್ಯಾಮೇಜ್ ಇದೆ, ಅಲ್ಲಿಂದ ಹಿಡಿದು